ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ಇವತ್ತಿನ ವಿಷಯ ಏನಂದರೆ, ಬಿಡದಿ ರೈತರು ಇಂದಿಗೂ ಎಷ್ಟೋ ದಿನಗಳಾಯಿತು, ಇಂದಿಗೂ ಹೋರಾಟ ಮಾಡ್ತಾ ಇದ್ದಾರೆ. ಸರ್ಕಾರ ಯಾವುದೇ ಸ್ಪಂದನೆ ಕಂಡಿಲ್ಲ. ಸರ್ಕಾರಗಳು ಯಾವುದೇ ರೀತಿಯ ಉತ್ತರವನ್ನು ರೈತರಿಗೆ ನೀಡುತ್ತಿಲ್ಲ. ಯಾಕೆ ಈ ಬೇಜವಾಬ್ದಾರಿತನ? ಜನಗಳಿಗೆ ಇಷ್ಟ ಇಲ್ಲದಿದ್ದು, ರೈತರಿಗೆ ಇಷ್ಟ ಇಲ್ಲದಿದ್ದು ಈ ಟೌನ್ಶಿಪ್ ಮಾಡಿ ಏನು ಪ್ರಯೋಜನ? ಈಗ ಇಲ್ಲಿದ್ದಂಥ ಪೂರ್ವಜರ ಜಮೀನಲ್ಲಿ ಅವರ ತಂದೆ ತಾಯಿಗಳು, ಅವರ ಅಪ್ಪ ಅಮ್ಮಂದಿರು, ಅವರ ಅಣ್ಣ ತಮ್ಮಂದಿರು ಆಡಿ ಬೆಳೆದಂಥ ಮನೆ, ಆ ನೆನಪುಗಳು, ಅವರು ಕಷ್ಟಪಟ್ಟು ದುಡಿದು, ಹಿಂದೆ ಕಷ್ಟಪಟ್ಟು ಅಂಥ ಕಾಲದಲ್ಲಿ ಗೊಬ್ಬರದ್ದು ಇದಕ್ಕೂ ಒಂದೊಂದು ರೂಪಾಯಿಗೂ ಕಷ್ಟ ಇದ್ದಂಥ ಕಾಲದಲ್ಲಿ ದುಡಿದು ಉಳಿಸಿದಂಥ ಜಮೀನನ್ನು ಇವರ ಕಾಸಿಗೆ ಆಸೆ ಪಟ್ಟು ಕೊಟ್ಟು ಇವರು ಬೇರೆ ಕಡೆ ಹೋಗಿ ಐಫೈ ಜೀವನ ಮಾಡೋಕ್ಕಾಗುತ್ತಾ? ರೈತರ ಜಮೀನು ಕಸಿದುಕೊಳ್ಳುವುದು ಎಷ್ಟು ಸರಿ? ರೈತರ ಜೀವನವನ್ನು ಕಸಿದುಕೊಳ್ಳುವುದು ಎಷ್ಟು ಸರಿ? ಅವರ ನೆನಪನ್ನು ಕಸಿದುಕೊಳ್ಳುವುದು ಎಷ್ಟು ಸರಿ? ಕೆಲವರು ಜನಗಳಿಗೆ, ರೈತರಿಗೆ ಆಗಲಿ ಇರುತ್ತೆ, ಹಸುಕರು ತನ್ನ ಜೀವನದಲ್ಲಿ ಏನು ಹೊಂದಿರ್ತವೆ ದಿನನಿತ್ಯ ಜೀವನದಲ್ಲಿ, ಅವನು ಬಿಟ್ಟು ಇರೋಕ್ಕೆ ಒಂದು ನಿಮಿಷ ಆಗಲ್ಲ. ಅಂಥದ್ರಲ್ಲಿ ಇವರು ಸಾವಿರಾರು ವರ್ಷ, ನೂರಾರು ವರ್ಷಗಳಿಂದ, 10 ವರ್ಷಗಳಿಂದ ಬದುಕಿ ಬಾಳಿದಂಥ ತನ್ನ ಸ್ವಂತ ಜಮೀನನ್ನು ಯಾವುದೋ ಟೌನ್ಶಿಪ್ಪಿಗೆ ಬಿಟ್ಕೊಡಿ, ನಿಮಗೆ 5 ಕೋಟಿ ಕೊಡ್ತೀವಿ, 4 ಕೋಟಿ ಕೊಡ್ತೀವಿ ಅಂಥೇಳಿ ಬಿಟ್ಟರೆ ಹೆಂಗ್ರಿ ಬಿಟ್ಕೊಡೋಕ್ಕಾಗುತ್ತೆ? ಅವರ ಪೂರ್ವಜರ ನೆನಪುಗಳಿರ್ತವೆ, ಅವರ ಕಷ್ಟಪಟ್ಟ ದಿನಗಳಿರ್ತವೆ, ಅವರ ಕಷ್ಟಪಟ್ಟ ಬಂದು ಮೇಲ್ ದಿನಗಳಿರ್ತವೆ, ಒಂದೊಂದು ದಿನ ಅನ್ನಕ್ಕೆ ನೀರಿಗೆ ಕಷ್ಟಪಟ್ಟ ದಿನಗಳಿರ್ತವೆ. ಅಂಥ ಜಮೀನನ್ನು ಬಿಟ್ಟು 3 ಕೋಟಿ ಕೊಡ್ತೀವಿ, 5 ಕೋಟಿ ಕೊಡ್ತೀವಿ, ನಾವು ಹೇಳ್ದಂಗೆ ಕೇಳಿ ಹೋಗಬೇಕು ಅಂತ ಈ ಸರ್ಕಾರ ಗಟ್ಟಿಯಾಗಿ ಕುಂತಿದೆ. ಇವರು ಮುಖ್ಯಮಂತ್ರಿಗಳು ಹೇಳೋದು ಡಿ.ಕೆ. ಶಿವಕುಮಾರ್ ಅವರು ತಂದರು, ಇವರು ಕುಮಾರಸ್ವಾಮಿ ಅವರು ತಂದರು, ಮತ್ತೊಬ್ಬರು ಅವರೇ ಹೋರಾಟ ಮಾಡ್ತಾ ಇದ್ದಾರೆ ಅಂತ. ಸ್ವಾಮಿ ಅವ್ರು ತಂದರು ಸರಿನಾ? ಅವರು ತಂದರು, ಕುಮಾರಸ್ವಾಮಿ ಅವ್ರು ತಂದರು ಸರಿ, ಅವ್ರು ರೈತರ ಪರವಾಗಿಲ್ವಾ? ಸರಿ. ಆದರೆ ನೀವು ರೈತರ ಪರವಾಗಿರಿ. ನೀವು ಯಾಕೆ ಆಟ ಆಡ್ತಾ ಇದ್ದೀರಾ ರೈತರ ಜೀವನದಲ್ಲಿ? ರೈತರು ಬಾಳಲ್ಲಿ ನೀವು ಯಾಕೆ ಆಟ ಆಡ್ತಾ ಇದ್ದೀರಾ? ಡಿ.ಕೆ. ಶಿವಕುಮಾರ್ ಅವರೇ, ನಿಮ್ಮ ಕಡೆಯವ್ರದ್ದು ಯಾವ್ದಾದ್ರು ಜಮೀನು ಇದೆಯಾ? ನಿಮ್ಮದು ಇದೆಯಾ ಬೇಕಾದಷ್ಟು? ರೈತರ ಜೀವನದಲ್ಲಿ ಆಟ ಆಡಬೇಡಿ. ಯಾರು ರೈತರನ್ನ ಎದುರಾಕೊಂಡು ಉಳಿದವರು ಉಂಟೇ ಇಲ್ಲ. ಪೆನ್ ಕೊಟ್ಟು ನೋಡಿ ಅಂದ್ರೆ ಪೆನ್ ಕೊಟ್ಟ ತಕ್ಷಣ ನೀವು ಸ್ವಾಮಿ ರೈತರು ಜಮೀನು ಕಸ್ಕೊಳಕಂಡ್ರಿ. ನಿಮಗೆ ಪೆನ್ ಕೊಟ್ಟಿದ್ದು ನಾವು, ಓಟ್ ಹಾಕಿದ್ದೀವಿ, ನಾವು ಗಟ್ಟಿಯಾಗಿ ಕೇಳ್ತೀವಿ. ಯಾವುದೇ ಕಾರಣಕ್ಕೂ ನಾನೊಬ್ಬ ಸಾಮಾನ್ಯ ಮತದಾರ. ಹಾಗಾಗಿ ಓಟ್ ಕೊಡಿ, ಒಕ್ಕಲಿಗರೆಲ್ಲ ಓಟ್ ಕೊಡಿ, ಕುಮಾರಸ್ವಾಮಿ ಕೊಟ್ರಿ, ನನಗೆ ಪೆನ್ ಕೊಡಿ ಅಂತ ರೈತರು ಒಡಲನ್ನು ಕುಯ್ದು, ರೈತರನ್ನ ಕತ್ತ ಮೇಲೆ ಕೂತು ಅವ್ರ ಜಮೀನು ಕಸಿದುಕೊಳ್ಳಕ ಸ್ವಾಮಿ ನಿಮಗೆ ಪೆನ್ ಕೊಟ್ಟಿದ್ದು. ಹಾಗಾಗಿ ನೀವು ಹುಷಾರಾಗಿರಬೇಕು. ರೈತರಿಗೆ ಒಳ್ಳೆಯದಾಗಂಥ ಕೆಲಸ ಮಾಡಿ. ಈ ಟೌನ್ಶಿಪ್ ಯೋಜನೆಯನ್ನು ಕೈ ಬಿಡಿ. ನಿಮಗೆ ರೈತರು ಕಾಯ್ತಾರೆ. ರೈತರು ಮುಂದಿನ ಸರಿನೂ ಪೆನ್ ಬೇಕಾದರೂ ಕೊಡ್ತಾರೆ. ರೈತರು ಅಂದರೆ ಬಿಡದಿಗೆ ಸೇರಿದ್ದಲ್ಲ, ಇಡೀ ಕರ್ನಾಟಕಕ್ಕೆ, ಇಡೀ ಭಾರತ ದೇಶಕ್ಕೆ ಸೇರಿದಂಥ ರೈತರು. ಹಾಗಾಗಿ ಬಿಡದಿ ರೈತರ ಕನಸು, ಬಿಡದಿ ರೈತರ ಜೀವನ, ಬಿಡದಿ ರೈತರ ಸಂಕಷ್ಟಕ್ಕೆ ದೂಡಬೇಡಿ. ಅವರ ಬಾಳನ್ನು ಹಸನಾಗ್ಬಿಡಿ. ಅವರ ಜಮೀನು ಕಸಿದುಕೊಳ್ಬೇಡಿ. ಎಷ್ಟೋ ಕೋಟಿಗೆ ನಿಮಗೆ ಜಮೀನುಗಳಿಗೆ ಕೊಟ್ಟೋಗಿ ಅವ್ರು ತಿರ್ಗಾ ಅಲ್ಲೊಂದು ಸಣ್ಣ ಸೈಡ್ ತತ್ತಿ ಒಂದು ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಕೊಟ್ಟು ತಗೋಬೇಕನ್ರಿ ಸ್ವಾಮಿ. ಎಕರೆಗಟ್ಟಲೆ ಕಷ್ಟಪಟ್ಟು ಮಾಡಿರ್ತಾರೆ, ಅಂಥ ಜಮೀನನ್ನು ಕಸ್ಕೊಳಕ್ಕೆ ನೋಡ್ತೀರಾ ಅಂದರೆ ನೀವೆಂಥ ಸರ್ಕಾರ ಇರ್ಬೋದು? ಧೈರ್ಯವಾಗಿ ಪ್ರಶ್ನೆ ಕೇಳ್ತೀನಿ. ಇರೋದೊಂದಿನ, ಸಾಯೋದೊಂದಿನ. ರೈತರ ಜಮೀನು ಹೇಗೆ ಕನ್ಸ್ಕೊಳಕ್ಕೆ ನಿಮಗೆ ಮನಸ್ಸು ಬರುತ್ತೆ? ಇನ್ನೂ ನಿಮಗೆ ಪೆನ್ ಕೊಟ್ಟು ಕೂರಿಸಿದ್ದು ಇದು ಕಣ್ರಿ ಡಿ.ಕೆ. ಶಿವಕುಮಾರ್ ಅವರೇ. ಯಾವುದೋ ನೀವು ರೈತರು ಜಮೀನು ಕಸ್ಕೊಳ್ಳಿ ಅಂತನ, ಇಲ್ಲ ಯಾವುದೋ ಸಿಟಿ ಮಾಡಲಿ ಅಂತಲೇ, ಯಾವುದಕ್ಕೋಸ್ಕರ ನಿಮಗೆ ಮಾಡಿದ್ದು? ಹಾಗಾಗಿ ಸರ್ಕಾರಕ್ಕೆ ನನ್ನ ಗಟ್ಟಿಯಾದ ಆಗ್ರಹ,
ಸರ್ಕಾರಕ್ಕೆ ನನ್ನ ಮನಪೂರ್ವಕ ಮನವಿ, ರೈತರ ಜಮೀನನ್ನು ಕಳಿಸ್ಕೊಳ್ಬೇಡಿ, ರೈತರ ಜೀವನವನ್ನು ಹಾಳು ಮಾಡಬೇಡಿ, ಅವರ ನೆಮ್ಮದಿಯನ್ನು ಕೆಡಿಸ್ಬೇಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಯಾವುದೋ ವ್ಯಕ್ತಿಯ ಪರವಾಗಿ, ಯಾವುದೋ ಪಕ್ಷದ ಪರವಾಗಲ್ಲ, ಇದು ರೈತರ ಪರವಾಗಿ, ಸತ್ಯದ ಪರವಾಗಿ, ಸಮಾಜದ ಪರವಾಗಿ ಈ ವಿಡಿಯೋ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಪದ ಬಳಕೆಯಲ್ಲಿ ಏನಾದರೂ ತಪ್ಪಿದ್ರು ಜನಗಳಲ್ಲಿ ಸ್ಥಿರವಾಗಿ ನಮಿಸಿ ಕ್ಷಮೆ ಕೇಳ್ತಾ, ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಷ್ಟೇ ನೀವು ಪ್ರೀತಿ ಗಳಿಸೋರ್ಗೂ ವಿಡಿಯೋ ಮಾಡ್ತಾನೆ ಇರ್ತೀನಿ. ಸತ್ಯ ಹೇಳ್ತೀನಿ, ಯಾವುದು ಸುಳ್ಳು ಬರುತ್ತೊಂದು ಮಗದೊಂದು ಮಾತಾಡಲ್ಲ. ನೋಡೋಣ ನೀವು ಯಾವ ಪ್ರೀತಿ ಕೊಡ್ತೀರ, ಸಹಕಾರ ಕೊಡ್ತೀರ ಜನಗಳು ಅಂತ ಇಲ್ಲಿಗೆ ವಿಡಿಯೋ ಮುಗಿಸ್ತಾ. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳಿ ರಾಯಣ್ಣ, ಜೈ ಕರ್ನಾಟಕ, ಮತ್ತು ಜೈ ಭೀಮ್.